ನಾನು ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸಿದ್ದೀನಿ, ಪತ್ರದ ಮುಖೇನ ಹೇಳಿದ್ದೀನಿ, ದೂರವಾಣಿ ಮುಖೇನ ಮಾತಾಡಿದ್ದೀನಿ. ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಯೋಜನೆ ಯಾವುದಕ್ಕೋಸ್ಕರ ಮಾಡ್ತಾಯಿದ್ದೀರಿ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾಯಿದ್ದೀರಿ? ಆ ಭಾಗದ ಜನರ ನೆಮ್ಮದಿಯನ್ನು ಹಾಳು ಮಾಡಿ ಏನು ಮಾಡಬೇಕು ಅಂತ ಇದ್ದೀರಿ? ಇದೆಲ್ಲವನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳಾದ ಶಿವಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಪತ್ರನೂ ಕೂಡ ಬರೆದಿದ್ದೀನಿ, ಎಲ್ಲ ಸವಿಸ್ತಾರವಾಗಿ ತಿಳಿಸಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಹಠಮಾರಿಕೆದಾನಕ್ಕೆ ಯಾಕೆ ಹಿಂಗೆ ಜೋತ್ ಬಿದ್ದಿದ್ದೀರೋ ಗೊತ್ತಿಲ್ಲ. ಇದು ಒಳ್ಳೆಯದಲ್ಲ. ತುಮಕೂರು ಜನ ಸ್ವಾಭಿಮಾನಿಗಳು, ಸೌಮ್ಯರು, ಮತ್ತು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥವ್ರು. 10 ಗುಂಟೆ 15 ಗುಂಟೆ 20 ಗುಂಟೆಯಲ್ಲಿ ಇಟ್ಕೊಂಡು ಏನೋ ನೀರು ಬಂದಿದೆ, ಆ ನೀರಿನಿಂದ ಜೀವನ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ತುಮಕೂರು ಗ್ರಾಮಾಂತರ, ತುರುವೇಕೆರೆ ಮತ್ತು ಗುಬ್ಬಿ ಈ ಭಾಗದ 4 ಕ್ಷೇತ್ರಗಳು ಮತ್ತು ಕುಣಿಗಲ್ಲು 5 ಕ್ಷೇತ್ರ ಜನ ನೆಮ್ಮದಿಯಿಂದ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲದೆ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಇರೋದನ್ನು ಸೃಷ್ಟಿ ಮಾಡಿ ಯಾವ ಅಧಿಕಾರಿಗಳು ತಾಂತ್ರಿಕವಾಗಿ ಇದು ಮಾಡೋಕ್ಕಾಗೋದಿಲ್ಲ ಅಂದರೋ ಅದೇ ಅಧಿಕಾರಿಗಳನ್ನ ಇವತ್ತು ಇಟ್ಕೊಂಡು ನೀವು ಇಂಥ ಪಾಪದ ಕೆಲಸ ಮಾಡಿಸ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೆಯದಲ್ಲ. ನಾನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಭಾಗದ ಲೋಕಸಭಾ ಸದಸ್ಯರಾಗಿ ಪದೇ ನಿಮ್ಗೆ ವಿನಂತಿ ಮಾಡಿದರೂ ಕೂಡ ನಿಮ್ಮ ಗಮನಕ್ಕೆ ಬಂದಿಲ್ಲ. ಈ ಪಾಪದ ಹೊರೆಯನ್ನು ಹೊತ್ಕೊಂಡಿದ್ದೀರಿ. ಇದಕ್ಕೆ ಪ್ರಾಯಶ್ಚಿತ್ತವನ್ನು ಕೂಡ ಕೊಡ್ತಕ್ಕಂಥ ಕಾಲ ಬರ್ತದೆ. ಇದು ಇವತ್ತಿಗೂ ಕೂಡ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ, ರಾಜ್ಯದ ಮುಖ್ಯಮಂತ್ರಿಗಳು ದಯವಿಟ್ಟು ಮಧ್ಯಪ್ರವೇಶ ಮಾಡಬೇಕು. ಇಂಥ ಒಂದು ಅವೈಜ್ಞಾನಿಕವಾದ ಈ ಯೋಜನೆಯನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾಯಿದ್ದೀರಿ? ಕನಕಪುರ ತಾಲೂಕು ನೀರು ಬೇಕಾದರೆ, ಮಾಗಡಿಗೆ ನೀರು ಬೇಕಾದರೆ, ರಾಮನಗರ ನೀರು ಬೇಕಾದರೆ ಮಂಚನ ಬೆಲೆ ಇದೆ, ಮತ್ತು ತಿಪ್ಪಗೊಂಡಳ್ಳಿ ಇದೆ, ಅಲ್ಲಿಂದ ತೊಗೊಳ್ಳಿ. ಅದನ್ನು ಬಿಟ್ಟು ನೆಮ್ಮದಿಯಿಂದ ಇಡೀ ಜಿಲ್ಲೆಯ 5 ತಾಲೂಕಿನ ಜನ ತುಂಬ ಆನಂದವಾಗಿ ಅವ್ರ ಕಷ್ಟ ಸುಖ ಕೆಲಸ ಮಾಡಿಕೊಂಡು ಅವ್ರ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು, ಅವರ ನೀರನ್ನು ಕಸ್ತು ಇನ್ಯಾರಿಗೋ ನೀಡ್ತಕ್ಕಂಥ ನಿಮ್ಮ ದುರಂತದ ಈ ತೀರ್ಮಾನಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತೀನಿ. ಮತ್ತು ಇದು ನಿಮ್ಗೆ ಒಳ್ಳೆಯದಲ್ಲ. ಇವತ್ತಾದರೂ ಅದನ್ನ ಅರ್ಥ ಮಾಡಿಕೊಂಡು ಆ ಕೆಲಸನ ಸ್ಥಗಿತಗೊಳಿಸಿ ತಾಂತ್ರಿಕ ತಜ್ಞರನ್ನು ನೇಮಕ ಮಾಡಿ ಎಲ್ಲರ ಜೊತೆಗೆ ಹೋಗೋಣ. ಆ ಭಾಗದ ಜನರಲ್ಲಿ ಇರ್ತಕ್ಕಂಥ ವಾಸ್ತವಾಂಶವನ್ನು ತಿಳಿಯೋಣ. ಆಗಲಿಲ್ಲ ಅಂದರೆ ಇನ್ನೊಂದು ಯೋಜನೆ ಮಾಡ್ಕೊಳ್ಳಿ. ನೀವು ಅಲ್ಲಿಗೆ ಬೇಕಾದರೆ ಬೇರೆ ಇದಿದೆ ಅಲ್ಲಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಇದು ಮಾಡಿ ಉದ್ದರ್ತನದ ಪರಮಾವಧಿಯನ್ನು ಪ್ರದರ್ಶನ ಮಾಡಬಾರ್ದು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಆಗ್ರಹಪಡಿಸ್ತೀನಿ. ಒಂದು, ರೈತ ಈ ನಾಡಿನ ಜೀವನಾಡಿ. ರೈತ ಇಲ್ದರೆ ನಾವು ಯಾರೂ ಅಲ್ಲ. ನೀನು ಕೂಡ ಒಬ್ಬ ರೈತನ ಮಗನೇ. ನೀವುಗಳು ಇಬ್ಬರೂ ಕೂಡ ರೈತನ ಮಕ್ಕಳೇ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯ ನೆಮ್ಮದಿಯನ್ನು ಹಾಳು ಮಾಡ್ತೀರಿ. ನಿಮ್ಗೆ ಒಳ್ಳೆಯದಲ್ಲ. ದಯವಿಟ್ಟು ನೀವು ರೈತರನ್ನು ಬಂಧಿಸೋದು ಒಂದೇ, ಪಾಪಕ್ಕೆ ಕೈ ಹಾಕೋದು ಒಂದೇ. ಈ ಪಾಪದ ಹೊರೆಯನ್ನು ಹೊತ್ಕೊಂಡು ಪ್ರಾಯಶ್ಚಿತ್ತವನ್ನು ಕೂಡ ಪಡೋ ಕಾಲ ಸನ್ನಿಹಿತವಾಗ್ತಾಯಿದೆ. ಕಾಯ್ತಾ ನೋಡ್ತಾಯಿದೆ 5-6 ತಿಂಗಳಲ್ಲಿ ಯಾರ್ಯಾರು ಏನೇನು ಯೋಗ್ಯತೆಗಳಾಗ್ತದೆ. ಜನರ ನೆಮ್ಮದಿಯನ್ನು, ಜನರ ಭಾವನೆಯನ್ನು, ಜನರಲ್ಲಿರ್ತಕ್ಕಂಥ ಸವಲತ್ತುಗಳನ್ನು ಕಿತ್ತು ಇನ್ನೊಬ್ಬರಿಗೆ ನೀಡ್ತಕ್ಕಂಥ ನಿಮ್ಮ ಅವ್ಯವಸ್ಥೆಗೆ, ನಿಮ್ಮ ಇವತ್ತಿನ ಈ ಒಂದು ಇದಕ್ಕೆ ಅವ್ಯವಸ್ಥೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ನೀವು ಇನ್ನು ಮುಂದಾರು ಎಚ್ಚೆತ್ತುಕೊಂಡು ಈ ಯೋಜನೆಯನ್ನು ಕೈ ಬಿಡಿ ಅಂತ ನಾನು ಆಗ್ರಹ ಮಾಡ್ತೀನಿ.